ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಧ್ಯಕ್ಷರೇ. ಸರ್ವೆ ಆಗೋಕ್ಕಿಂತ ಮೊದಲು ಮಾನ್ಯ ಮಂತ್ರಿಗಳು ಸರ್ಟಿಫಿಕೇಟ್ ಸಭಾಧ್ಯಕ್ಷರೇ, ಅದಕ್ಕೆ ನಾನು ತಮ್ಗೆ ಪ್ರಸ್ತಾವನೆ ಕೊಟ್ಟೆ. ಕೊಡಿ, ವರದಿ ಬಂದ್ಮೇಲೆ ವರದಿ ಮೇಲೆ ಕ್ರಮ ಮಾಡ್ತೀವಿ. ಅಲ್ಲ, ವರದಿ ಅವರ ಅಧಿಕಾರಿಗಳು ವರದಿ ಅಧಿಕಾರಿಗಳು ಕೊಡೋದು. ಬೆಳ್ತಂಗಡಿಯಲ್ಲಿ ನಡೆದಂತ ಮುಗಿತಲ್ಲ, ಒಂದೇ ನಿಮಿಷ ನಡೆದಂತ ಘಟನೆ ಶಾಸಕರ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ಈಗಾಗಲೇ ಶಾಸಕರೇ ಸ್ವತಃ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅರಣ್ಯ ಉಳಿಸಬೇಕು, ಅರಣ್ಯದ ಒತ್ತುವರಿ ಆಗಬಾರ್ದು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅರಣ್ಯದ ಜೊತೆಗೆ ಬದುಕ್ತಾ ಇರುವಂತ ನಾವೆಲ್ಲರೂ ಕೂಡ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ನಿಮ್ಮ ಹತ್ರ ವಿನಂತಿ ಮಾಡೋದು, ಒಬ್ಬ ಶಾಸಕನ ಮೇಲೆ ಒಬ್ಬ ಅಧಿಕಾರಿ FIR ಹಾಕಿ ಅದೇ ಜಾಗದಲ್ಲಿ ಇನ್ನೂ ಮುಂದುವರಿತಾ ಇದ್ರೆ ಒಬ್ಬ ಶಾಸಕ ಆ ಅಧಿಕಾರಿಗಳನ್ನ ಹಿಡ್ಕೊಂಡು KDP ಮಾಡೋದು ಹಿಂಗೆ? ದಯಮಾಡಿ ಅರ್ಥ ಮಾಡ್ಕೋಬೇಕು. ಒಬ್ಬ ಶಾಸಕ ಅವ್ರನ್ನೇ ಇಟ್ಕೊಂಡು ಹೆಂಗ್ ಕೆಲಸ ಮಾಡಬೇಕು? ಈ ಹಿನ್ನೆಲೆಯಲ್ಲಿ ಅವ್ರ ಹತ್ರ ಮುಚ್ಚಳಿಕೆ ಬರ್ಕೊಡಿ ಅಂತ ಹೇಳಿರೋದು. ಸರ್ವೆ ಗಡಿ ಗುರುತು ಕೇಳಿ ಅಂತಂದಾಗ ನಿಮಗೆ ಯಾಕೆ ತೋರಿಸ್ಬೇಕು ಸರ್ವೆ ಗಡಿ ಗುರುತು ಅಂತ ಅಧಿಕಾರಿ ಕೇಳಿದಾಗ ಅದು ನನಗೆ ಹಕ್ಕುಚ್ಯುತಿ ಆಗಿದೆ ಅನ್ನೋದನ್ನ ಅವ್ರ ಗಮನಕ್ಕೆ ತಂದಿದ್ದಾರೆ. ದಯಮಾಡಿ FIR ಆಗಿ 1 ತಿಂಗಳಾದ ನಂತರವೂ ಕೂಡ ಸರ್ಕಾರವೂ ಗಮನ ಕೊಟ್ಟಿಲ್ಲ, ನೀವು ದಯಮಾಡಿ ಇದನ್ನ ತಕ್ಷಣ ಗಮನ ಕೊಟ್ಟು ಹಕ್ಕುಚ್ಯುತಿ ಸಮಿತಿಗೆ ಇದನ್ನು ಕಳಿಸ್ಕೊಡ್ಬೇಕು ಅಂತ ನಮ್ಮ ಆಗ್ರಹ. ಇದಕ್ಕೇನು ತಡೆ ಮಾಡೋಂತ ಅಗತ್ಯ ಇಲ್ಲ, ಪರಿಶೀಲನೆ ಮಾಡೋಂತ ಅಗತ್ಯ ಇಲ್ಲ. ಇದನ್ನ ಮಾಡಿ. ಇನ್ನು ಅರಣ್ಯದ ವಿಷಯದ ಕುರಿತಂದ್ರೆ ನಾವು ಚರ್ಚೆ ಮಾಡ್ತೇವೆ. ಅದೇ ಅಧಿಕಾರಿ ಹಿಡ್ಕೊಂಡು ಒಬ್ಬ ಶಾಸಕ ಕೆಲಸ ಮಾಡಬೇಕು. ದಯಮಾಡಿ ಇದನ್ನ ಇನ್ನೇನು ಚರ್ಚೆ ಮಾಡಿದ್ರೆ ಹಕ್ಕು ಸಮಿತಿ ಕೊಟ್ರೆ ಈ ಚರ್ಚೆಯನ್ನು ಮುಕ್ತಾಯಗೊಳ್ಳುತ್ತೆ. ಆಯ್ತು, ಅದೇನು ಮತ್ತೆ ಯಾಕೆ ಚರ್ಚೆ? ಮಾನ್ಯ ಸಭಾಧ್ಯಕ್ಷರೇ, ಈಗ ಮೊನ್ನೆ ಪತ್ರಿಕೆಗಳಲ್ಲಿ ನೋಡಿದೀನಿ ಸಭಾಧ್ಯಕ್ಷರೇ, ಸ್ಪೀಕರ್ ಅವ್ರ ಅನುಮತಿ ಇಲ್ಲದೆ ಯಾವ್ದೂರ್ನು ಏನು ಕೇಸ್ ಹಾಕಬಾರ್ದು ಅಂತ. ಅದೇ ರೀತಿನಲ್ಲಿ ನಿಮ್ಮ ಅನುಮತಿ ಇಲ್ಲದೆ FIR ಹಾಕಿರೋದು ಫಸ್ಟ್ ರದ್ದುಗೊಳಿಸೋಕೆ ಕೇಳಿ ಸಭಾಧ್ಯಕ್ಷರೇ, ಆಮೇಲೆ ಮಿಕ್ಕಿದ್ ಮುಂದೆ ನೋಡೋಣ. ಈಗ ಮಾನ್ಯ ಸಚಿವರ ಬಗ್ಗೆ ನಾವು ಆಪಾದನೆ ಮಾಡಲಿಲ್ಲ, ನಾವು ಅವರಿಗೆ ಅಭಿನಂದನೆಯನ್ನೇ ಸಲ್ಲಿಸಿದ್ದು. ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ. ಒಂದ್ ನಿಮಿಷ. ಆಮೇಲೆ ಅವರು ಒಂದು ಸಲ ಆದೇಶ ಮಾಡಿದ ನಂತರ ಅಲ್ಲಿ ಯಾವುದೇ ಪ್ರಕ್ರಿಯೆಯನ್ನು ಮಾಡಲಿಲ್ಲ. ಅವರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ಯಾವುದೇ ಪ್ರಕ್ರಿಯೆಯನ್ನು ಮಾಡಲಿಲ್ಲ. ಆ ಟೆಂಪರರಿ ಸ್ಟ್ರಕ್ಚರ್ ಆದ ನಂತರನೇ ಅವರು ಒಂದ್ ನಿಮಿಷ ಯಥಾಸ್ಥಿತಿ ಆಯ್ದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಥಾಸ್ಥಿತಿಯಲ್ಲೇ ಇದೆ. ಅದ ನಂತರ ಅವರು ಬೈ ಫೋರ್ಸ್ ಆಗಿ ತೆಗಿಲಿಕ್ಕೆ ಬಂದಿರತಕ್ಕಂಥದ್ದು. ಇವರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನನ್ನ ಮೇಲೆ FIR ಮಾಡಬೇಕಾದ್ರೆ ನನ್ನ ಒಬ್ಬನ ಮೇಲೆ ಯಾಕೆ ಮಾಡಿದ್ರು? ಎಲ್ಲ ನಾವು ಇಡೀ ಜಿಲ್ಲೆಯ ಶಾಸಕರು ಇದ್ರಲ್ಲ, ಇಲ್ಲಿ ಇಡೀ ಜಿಲ್ಲೆಯ ಶಾಸಕರು ಹಾಗಾದ್ರೆ ಕರ್ತವ್ಯಕ್ಕೆ ಅಡ್ಡಿ ಮಾಡ್ಲಿಲ್ವಾ? MLC ಅವರ ಮೇಲೆ ಕೈ ಮಾಡಿದ್ರು. ವಿಡಿಯೋ ರೆಕಾರ್ಡ್ ಇದೆ, ಮಾಧ್ಯಮದವರ ಹತ್ರ ವಿಡಿಯೋ ರೆಕಾರ್ಡ್ ಇದೆ. MLC ಅವರನ್ನು ACF ತಳ್ಳುವಂತದ್ದು. ಇಷ್ಟು ದುರಹಂಕಾರದ ಅಧಿಕಾರಿಗಳನ್ನು ದಯವಿಟ್ಟು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೇನೆ, ಅವರನ್ನು ಓನ್ ಮಾಡ್ಕೊಳ್ಬೇಡಿ. ಆಯ್ತು, ದಯವಿಟ್ಟು ಅವರನ್ನು ನಾನು ರಿಕ್ವೆಸ್ಟ್ ಮಾಡ್ತೇನೆ, ಅವರನ್ನು ಅಮಾನತು ಮಾಡಿ ಹಕ್ಕು ಬಾಧ್ಯತೆ ಸಮಿತಿಗೆ ನೀವು ವರ್ಗಾವಣೆ ಮಾಡಬೇಕು ಅನ್ನೋಂಥ ರಿಕ್ವೆಸ್ಟ್ ನಾನು ಮಾಡ್ತೇನೆ. ಅದರ ಜೊತೆಗೆ ಇವತ್ತು ಈ ಒಂದು ಶಾಸಕರ ಹಕ್ಕಿನ ಹೋರಾಟದ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತೆ ಎಲ್ಲ ಸದಸ್ಯರು ಇವತ್ತು ನಮ್ಮ ಜೊತೆ ಇಡೀ ಶಾಸಕರ ಜೊತೆ, ನಾವು ಖಾಲಿ ವಿರೋಧ ಪಕ್ಷ ಮಾತ್ರ ಅಲ್ಲ, ಇಡೀ ಆಡಳಿತ ಪಕ್ಷ ಶಾಸಕರಿಗೂ ರಕ್ಷಣೆ ಸಿಗಬೇಕೆನ್ನುವಂತ ದೃಷ್ಟಿಯಲ್ಲಿ ಇದು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಎಲ್ಲ ಶಾಸಕರಿಗೆ ರಕ್ಷಣೆ ಕೊಡಬೇಕು. ಇವತ್ತು ಶೃಂಗೇರಿಯ ಶಾಸಕರು ರಾಜೇಗೌಡರು ಇದ್ದಾರೆ, ಮೂಡಿಗೆರೆ ಶಾಸಕರಾಗಿರ್ತಕ್ಕಂಥ ಕ್ರಮ ತಗೊಳ್ಳಿ, ಮೂಡಿಗೆರೆ ಶಾಸಕರಾಗಿರ್ತಕ್ಕಂಥ ಅವರ ಅಲ್ಲಿಯೂ ಇಂಥದ್ದೇ ಸಮಸ್ಯೆಗಳಿದೆ. ಇದು ಎಲ್ರಿಗೂ ನಾಳೆ ಲಾಗು ಆಗುವಂತದ್ದು. ಯಾರು DFO ಇದ್ದಾನೆ, ಯಾರು ACF ಇದ್ದಾನೆ, ಯಾರು RFO ಇದ್ದಾನೆ, ಅವ್ರನ್ನ ತಕ್ಷಣ ಅಮಾನತು ಮಾಡಲೇಬೇಕು. ಅಮಾನತು ಮಾಡಿದ ನಂತರನೇ ಅವ್ರ ಬಾಧ್ಯತೆ ಸಮಿತಿ ಕಳಿಸಬೇಕು. ಶಾಸಕರಿಗೆ ಈಗ ಸಣ್ಣ ನಾವು ಆಡಳಿತ ಪಕ್ಷದಲ್ಲಿ ಮಾತಾಡಕ್ ಆಗ್ತಾ ಇಲ್ಲ. ಅವ್ರು ಮಾತಾಡಿದ್ದಾರೆ, 100ಕ್ಕೆ 100 ಇದು ಸತ್ಯ. ತನಿಖೆ ಆಗ್ಲೇಬೇಕು, ಅದು ಪನಿಷ್ಮೆಂಟ್ ಆಗ್ಲೇಬೇಕು, ಸಸ್ಪೆಂಡ್ ಆಗ್ಲೇಬೇಕು. ಅರಣ್ಯ ಇಲಾಖೆ ನಿಜವಾಗ್ಲೂ ಜಾಸ್ತಿ ಆಗಿದೆ. ಆಯ್ತು, ಮೈಕ್ ಆನ್ ಮಾಡಿ. ಇದು ಸಸ್ಪೆನ್ಷನ್ ಏನು, ಅವ್ರಿಗೆ ಪನಿಷ್ಮೆಂಟ್ ಏನು ಆಗೋದಿಲ್ಲ. ಸಸ್ಪೆನ್ಷನ್ ಇಟ್ಟು ಎನ್ಕ್ವೈರಿಗೆ ಆರ್ಡರ್ ಮಾಡಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಡಿಸಿಷನ್ ತಗೋಬೇಕು. ಇದು ನಮ್ಮೆಲ್ಲರ ಒತ್ತಾಯ. ಈಗ ಹರೀಶ್ ಪೂಂಜರ್ ಅವರು ಇವತ್ತು ಅವರ ಹಕ್ಕುಚ್ಯುತಿಯ ಮತ್ತು ಅವರ ಮೇಲೆ ಕೇಸ್ ಆದ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ.
ಯಾವುದೇ ಒಂದು ಶಾಸಕರ ಕುಚ್ಯುತಿ ಆದಾಗ ಅವರ ಕೆಲಸ ಕಾರ್ಯಗಳಿಗೆ ತೊಂದರೆ ಆದಾಗ ಬಹುಶಃ ಅದನ್ನು ಯಾರು ಕೂಡ ಇವತ್ತು ಸಹಿಸುವುದಿಲ್ಲ. ಎಲ್ಲರೂ ಕೂಡ ಶಾಸಕ ಹಕ್ಕು ರಕ್ಷಣೆ ಆಗಬೇಕಂತಲೇ ಇರುವಂಥದ್ದು. ಅದು ಆಡಳಿತ ಪಕ್ಷ ಇರಲಿ, ಪ್ರತಿಪಕ್ಷ ಎಲ್ಲವೂ ಕೂಡ ಇರಲಿ. ಶಾಸಕ ಎಲ್ಲರೂ ಕೂಡ ಶಾಸಕರೇ ಅವ್ರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ. ಸೊ ಅವರೆಲ್ಲ ತಾವು ನಮಗೆ ಅವಕಾಶ ಕೊಟ್ಟು ಎಲ್ಲ ವಿಚಾರ ತಾವು ಹೇಳಿದ್ದೀರಿ. ಒಂದು ಹಕ್ಕುಚ್ಯುತಿ ಬಂದಾಗ ಒಂದು ಸದಸ್ಯರವರಿಗೆ ಆದಂಥ ಅವಮಾನ ಮತ್ತು ಹಕ್ಕುಚ್ಯುತಿ ಆದಂಥ ವಿಚಾರವನ್ನು ಪ್ರಸ್ತಾವನೆ ಮಾಡಿದ ನಂತರ ಪರಿಶೀಲನೆ ಒಂದು ಸದನದ ಒಂದು ಜವಾಬ್ದಾರಿ. ಅದಕ್ಕೆ ಅನುಗುಣವಾಗಿ ಇವತ್ತು ನಾವು ನಮ್ಮ ಸಂಬಂಧ ಸಚಿವರ ಹೆಸರು ಬಂತು, ಅವ್ರ ವಿಚಾರ ಕೂಡ ಹೇಳಿದ್ದಾರೆ. ಈಗ ನಾನು ಹೇಳೋದಿಷ್ಟೇ, ಎಲ್ಲ ಯಾರು ಇಡೀ ನಿಮ್ಮ ಸದನ ಬಹುಶಃ ಶಾಸಕರ ಹಕ್ಕುಚ್ಯುತಿ ಏನಾಗ್ತದೆ ಅದಕ್ಕೆ ವಿರುದ್ಧವಾಗಿ ಆಗಬಾರ್ದು. ಹಕ್ಕುಚ್ಯುತಿ ಎಲ್ಲಿ ಕೂಡ ತೊಂದರೆ ಆಗಬಾರ್ದು ಇದರಲ್ಲಿ. ಮತ್ತು ನಾವೊಂದು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಫಾರೆಸ್ಟ್ನ ಕಾನೂನು ವಿಚಾರ ಕೂಡ ಸ್ವಲ್ಪ ಸ್ಟ್ರಿಂಜೆಂಟ್ ಇದೆ, ಸ್ಟ್ರಿಕ್ಟ್ ಇದೆ. ಅದು ನಾವು ಒಂದು ಅರ್ಥ ಮಾಡಿಕೊಳ್ಬೇಕು. ಆ ಕಾನೂನು ಅಷ್ಟು ಕಠಿಣ ಇದ್ದ ಕಾರಣ ಸ್ವಲ್ಪ ಫಾರೆಸ್ಟ್ ಉಳಿದಿದೆ. ಫ್ರೀಯಾಗಿದ್ದಿದ್ರೆ ಭವಿಷ್ಯದ ಜನಾಂಗಕ್ಕೆ ಫಾರೆಸ್ಟ್ ಉಂಟ ಇಲ್ವ ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಅದನ್ನು ಕಾನೂನು ಇಂಪ್ಲಿಮೆಂಟ್ ಮಾಡುವಾಗ ಅದು ಅವರ ವರ್ತನೆ ಸರಿ ಇಲ್ಲ ಅಂತ ಹೇಳುವಂಥ ಒಂದು ವಿಚಾರ. ಅದಕ್ಕೆ ನಾವು ಅರ್ಥ ಮಾಡಿಕೊಳ್ಬೇಕಾಗ ಅದಕ್ಕಾಗಿ ಬಹುಶಃ ತಾವು ಪರಿಶೀಲನೆ ನಾವು ಮಾಡಿದ್ದೇವೆ. ಇದನ್ನು ಬಹುಶಃ ನಾನೀಗ ನಿಮ್ಮ ಈ ಒಂದು ಪ್ರಕರಣ ನಾನು ಪರಿಶೀಲನೆ ಹಾಗೂ ಹೆಚ್ಚಿನ ತನಿಖೆ ನಡೆಸಿ ತನಿಖೆಯನ್ನು ಹಕ್ಕುಬಾಧ್ಯತೆ ಸಮಸ್ಯೆಗೆ ಮಂಡಿಸುತ್ತಿದ್ದೇನೆ. ಅಧ್ಯಕ್ಷರೇ, ಈಗ ದಯವಿಟ್ಟು ಅವ್ರನ್ನ ಸಮಿತಿ ಪರಿಶೀಲನೆ ಮಾಡಿ ಅವ್ರ ಕ್ರಮ ತಗೊಳ್ತಾರೆ. ಎಲ್ಲ ಕೂಡ ಅದೇ ರೀತಿ ಆಗುವಂತದ್ದು. ಎನ್ಕ್ವೈರಿ ಮತ್ತೆ ಇಲ್ಲಿ ಕೂತ್ಕೊಂಡು ಪ್ರತಿ ಸಸ್ಪೆಂಡ್ ಮಾಡಿದಲ್ಲಿ ಅಧಿಕಾರ ಖಾಲಿ ಆಗ್ತದೆ.